ತಾಲೂಕಿನ ಯಲಹಂಕ ವಿಧಾನಸಭಾ ಕ್ಷೇತ್ರ ರಾವತ್ತನಹಳ್ಳಿಯ 400 ವರ್ಷ ಇತಿಹಾಸವುಳ್ಳ ಶ್ರೀ ಜಿನ್ನಾಗರಮ್ಮ ದೇವಿಯ ಜಾತ್ರಾ ಮಹೋತ್ಸವ ಭಕ್ತಿ ಭಾವದಿಂದ ಅದ್ದೂರಿಯಾಗಿ ಜರುಗಿದೆ. ಗಂಜುಡಿ ಉತ್ಸವದ ಅಂಗವಾಗಿ ದೇವಿಯ ವಿಶೇಷ ಅಲಂಕಾರ ಪೂಜೆಗಳು ನೆರವೇರಿದ್ದಾವೆ. ಉತ್ಸವದ ವೇಳೆ ಜಿನ್ನಾಗರಮ್ಮ ತಾಯಿ ಮೆಚ್ಚಿದ ದೃಶ್ಯ ಭಕ್ತರಲ್ಲಿ ಅಪಾರ ಭಕ್ತಿ ಭಾವ ಮೂಡಿಸಿದೆ. ಜೊತೆಗೆ ಲಕ್ಷ್ಮೀದೇವಿ ಹಾಗೂ ವೆಂಕಟರಮಣ ಸ್ವಾಮಿ ದರ್ಶನಕ್ಕಾಗಿ ಬೆಂಗಳೂರಿನ ಸುತ್ತಮುತ್ತ ಹರಿದು ಬಂದ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಭಕ್ತಿ ಸಾಂಪ್ರದಾಯಿಕವಾಗಿ ಮಹಿಳೆಯರು ತಂಬಿಟ್ಟಿನ ಹಾರತಿ ಬೆಲ್ಲದ ದೀಪದೊಂದಿಗೆ ತಾಯಿಗೆ ನಮಸ್ಕರಿಸಿ ಹಾಗೂ ಒಂದೇ ವೇದಿಕೆಯಲ್ಲಿ ಮೂಡಿಬಂದ ಕ್ಷಣಗಳು ಕಂಡುಬಂದಿದ್ದಾವೆ. ಈ ಜಾತ್ರೆ ರಾವತ್ತನಹಳ್ಳಿ ಗ್ರಾಮಕ್ಕೆ ವಿಶೇಷ ಕಳೆ ತಂದಿದೆ. ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಭಕ್ತರು ಭಾರಿ ಸಂಖ್ಯೆಯಲ್ಲಿ ಭಾಗವಹಿಸಿ ಉತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ರಾವತ್ತನಹಳ್ಳಿ ಜಾತ್ರಾ ಮಹೋತ್ಸವ ಭಕ್ತರ ಮನಸೂರೆಗೊಂಡ ದೈವಿ ಸಂಭ್ರಮವಾಗಿ ಗಮನ ಸೆಳೆಯಿತು. ಇದರೊಂದಿಗೆ ನ್ಯೂಸ್ 81 ಕನ್ನಡ ವಾಹಿನಿ ಜೊತೆಗೆ ಮಾತನಾಡಿದ ಪ್ರಧಾನ ಅರ್ಚಕರು ಹಾಗೂ ಭಕ್ತಾದಿಗಳು ದೇವಿಯ ಕೌಶಲ್ಯತೆಗಳ ತಾಯಿಯ ಮಹಿಮೆ ಏನೆಂಬುದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಸರ್ವಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀ ಮಾತಾ ಜಿನ್ನಾಗರಮ್ಮ ಮಹಾಲಕ್ಷ್ಮಿ ದೇವಿಯ ಒಂದು ದೇವಾಲಯ ಸುಮಾರು 400 ವರ್ಷಗಳ ಇತಿಹಾಸ ಇರತಕ್ಕಂತಹ ಸುಪ್ರಸಿದ್ಧ ಶ್ರೀ ಕ್ಷೇತ್ರ. ಇಲ್ಲಿ ಬರ್ತಕ್ಕಂತಹ ಜನಗಳಿಗೆ ಅನಾದಿ ಕಾಲದಿಂದಲೂ ಕೂಡ ಅಮ್ಮನವರು ಅವರಿಗೆ ಅನುಗ್ರಹ ಮಾಡ್ತಾ ಬಂದಿದ್ದಾರೆ. ಅವರ ಕೋರಿಕೆಗಳೇನಿದೆ, ಇಷ್ಟಾರ್ಥಗಳೇನಿದೆ ಅವೆಲ್ಲ ನೆರವೇರಿಸ್ತಾ ಸಂತಾನ ಭಾಗ್ಯ ವಿಶೇಷವಾಗಿ ಇಲ್ಲಿ ಲಭಿಸುತ್ತೆ. ಮತ್ತೆ ಪ್ರತಿ ಭಾನುವಾರ, ಮಂಗಳವಾರ, ಶುಕ್ರವಾರ ಅಮ್ಮನಲ್ಲಿ ಪ್ರಶ್ನೆ ಕೇಳುವಂತಹ ವಾಡಿಕೆ ಕೂಡ ಇದೆ. ಈ ರೀತಿಯಾಗಿ ಈ ಒಂದು ಶ್ರೀ ಕ್ಷೇತ್ರ ನಡ್ಕೊಳ್ತಾ ಬಂದಿದೆ. ಈ ರೀತಿಯಾಗಿ 9 ದಿನಗಳ ಒಂದು ಜಾತ್ರಾ ಮಹೋತ್ಸವ ಈಗ ನಡೀತಾ ಇದೆ. ಈ ಒಂದು ಸಮಯದಲ್ಲಿ ಇವತ್ತು ವಿಶೇಷವಾಗಿ ಮಂಗಳವಾರ ಗಂದುಡಿ ಉತ್ಸವ ಅಂತೇಳಿ ನಡೀತಾ ಇದೆ. ಇದು 400 ವರ್ಷಗಳಿಂದ ಈ ಗಂದುಡಿ ಉತ್ಸವ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಅಮ್ಮನವರ ಉತ್ಸವ ಮಾಡ್ತಾ ಈ ಒಂದು ಗಂಧವನ್ನ ವಿಶೇಷವಾಗಿ ಅಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಅಮ್ಮನವರ ಮೇಲೆ ಅಷ್ಟೋತ್ತರ ಮುಖೇನ ಅರ್ಚನೆ ಮಾಡಿ ಅದನ್ನ ಅಮ್ಮನವರ ಮೇಲೆ ಅಭಿಷೇಕ ರೀತಿಯಾಗಿ ಎರಚುವಂತಹದ್ದು ಇಲ್ಲಿ ಒಂದು ವಾಡಿಕೆ. ಈ ರೀತಿಯಾಗಿ ಅಮ್ಮನವರ ಒಂದು ಈ ಕ್ಷೇತ್ರದಲ್ಲಿ 9 ದಿನಗಳ ಜಾತ್ರೆ. ಆ ಜಾತ್ರೆಯಲ್ಲಿ ಒಂದೊಂದು ದಿನವೂ ಒಂದೊಂದು ವಿಶೇಷ ಇರುತ್ತೆ. ನಿನ್ನೆ ಸೋಮವಾರ ರಥೋತ್ಸವ ಆಗಿದೆ, ಇವತ್ತು ಗಂದುಡಿ ಉತ್ಸವ, ಮತ್ತೆ ಶುಕ್ರವಾರ ಶ್ರೀ ಕಲ್ಯಾಣೋತ್ಸವ ನಡೀತಾ ಇದೆ, ಶ್ರೀನಿವಾಸರ ಕಲ್ಯಾಣೋತ್ಸವ. ಇಂತಹ ಕ್ಷೇತ್ರ ತುಂಬಾ ಸುಪ್ರಸಿದ್ಧವಾದಂತಹ ರಾವತ್ತನಹಳ್ಳಿ ಗ್ರಾಮದಲ್ಲಿ ಇಲ್ಲಿ ಅಮ್ಮ ನೆಲೆಸಿ ಬಂದಂತಹ ಭಕ್ತಾದಿಗಳಿಗೆ ಎಲ್ಲ ರೀತಿಯಾದ ಕೂಡ ಸಕಲ ರೀತಿಯಲ್ಲಿ ಅನುಗ್ರಹ ಮಾಡ್ತಾ ಇದ್ದಾಳೆ. ಅಲ್ಲರ ಅನುಗ್ರಹ ಸದಾಕಾಲ ಎಲ್ಲರಿಗೂ ಕೂಡ ಈ ವೀಕ್ಷಕರಿಗೆ ಆಗ್ಲಿ ಅಂತ ಹೇಳ್ತಾ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ತೀವಿ. ಶ್ರೀ ಜಿನ್ನಾಗರಮ್ಮ ಲಕ್ಷ್ಮೀದೇವಿ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ನಾನು. ಈ ಜಿನ್ನಾಗರಮ್ಮ ಅಂದ್ರೆ ಶ್ರೀ ಜಿನ್ನ ಅಂದ್ರೆ ಹುತ್ತದಲ್ಲಿ ಮೂರ್ತಿ ಬಂದಿರೋಂಥದ್ದು ಶ್ರೀ ಜಿನ್ನಾಗರಮ್ಮ. ಇಲ್ಲಿ ಪ್ರತಿ ವರ್ಷನೂ ಏಪ್ರಿಲ್ ಅಲ್ಲಿ 6 ಮಾರ್ಚ್ ಯುಗಾದಿ ಆಗಿ 1 ವೀಕ್ ಅಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಪ್ರಸ್ತುತ ಏನೀಗ ಗಂದುಡಿ ಉತ್ಸವ ಅಂತಾರಲ್ಲ, ಗಂದುಡಿ ಅಂದ್ರೆ ಅದು ಅರಿಶಿಣದ ಓಕಳಿ, ಅದು ತುಂಬಾ ಪ್ರಸಿದ್ಧವಾದದ್ದು. ಇಲ್ಲಿ ಸುಮಾರು ಇವತ್ತಿಗೆ 4,000 ರಿಂದ 5,000 ಜನ ಸೇರ್ತಾರೆ. ಈ ತರ ಗಂದುಡಿ ಉತ್ಸವ ನಡೆಯೋದು ಇಡೀ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ, ಇದೊಂದೇ ದೇವಸ್ಥಾನದಲ್ಲಿ ನಡೆಯುವಂಥದ್ದು. ತುಂಬಾ ವಿಜೃಂಭಣೆಯಿಂದ ನಡೆಯುತ್ತೆ. ಈಗ ಒಂದು 10 ನಿಮಿಷದಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ತುಂಬಾ ಚೆನ್ನಾಗಿ ನಡೆಯುತ್ತೆ. ಈ ದೇವರ ಹೇಳಿ ಜಿನ್ನ ಅಂದ್ರೆ ಅದೇ ಹುತ್ತದಲ್ಲಿ ಮೂರ್ತಿ ರೂಪ ಪಡ್ಕೊಂಡಿರುವಂತದ್ದು. ಹುತ್ತದಲ್ಲಿರೋಂಥ ಅನ್ನದಾಸೋಹ ಬಂದು ಪ್ರತಿ ವಾರದಲ್ಲಿ ಮಂಗಳವಾರ, ಶುಕ್ರವಾರ, ಭಾನುವಾರ ಮತ್ತೆ ಅಮಾವಾಸ್ಯೆ ಮತ್ತೆ ಪ್ರತಿ ಹಬ್ಬ ದಿನಗಳಂದು ಮತ್ತೆ ಜಾತ್ರಾ ಮಹೋತ್ಸವದಲ್ಲಿ 9 ದಿನಗಳು ನಡೆಯುತ್ತೆ. ನಮ್ದು 37 ವರ್ಷದಿಂದ ನನ್ ಮದ್ವೆ ಆದಾಗಿಂದ ಬರ್ತಾ ಇದ್ದೀನಿ. ಈ ಅಮ್ಮನ್ ಗರ್ಕೆ ಮಾಡ್ಕೊಂಡೆ ನನ್ ಮಗಳು ಹುಟ್ಟಿತ್ತು. ನಮ್ದೆಲ್ಲ ಒಳ್ಳೇದಾಗಿದೆ. ಖಂಡಿತ ನಾವು ಕೈ ಬಿಟ್ಟಿಲ್ಲ. ನಾವೇನ್ ಅನ್ಕೊಂತೀವೋ ಅದು ನೆರವೇರಿದೆ. ನಮ್ಮನ್ನ ಹಂಗೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ತಾಯಿ. ತುಂಬಾ ಸತ್ಯ ಇದೆ. ಇಲ್ಲ ಜಾತ್ರೆಗೆ ಅಂತಲ್ಲ, 3 ತಿಂಗಳು ಒಂದ್ಸತಿ ಬರ್ತಾ ಇರ್ತೀವಿ. ಜಾತ್ರೆಗೆ ತಪ್ಪೋದಿಲ್ಲ. ಇವಾಗ ಉತ್ಸವ ಆಗುತ್ತೆ, ಗಂದುಡಿ ಉತ್ಸವ, ಅದು ತುಂಬಾ ಚೆನ್ನಾಗಾಗುತ್ತೆ. ಪ್ರತಿ ವರ್ಷ ಬರ್ತೀವಿ ನಾವು, ಬೆಂಗಳೂರಿಂದ ಬರ್ತೀವಿ. ನಾವು ಹುಟ್ಟದಾಗಿಂದನೂ ಇಲ್ಲಿಗೆ ಬರ್ತೀವಿ. ನಮ್ಮ ಮನೆ ದೇವರು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅದ್ದೂರಿಯಾಗಿ ಜಾತ್ರೆ ನಡೆಯುತ್ತೆ. ವರ್ಷ ಬರ್ತೀವಿ. ನಾನು ಹುಟ್ಟದಾಗಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದಾನು ಬರ್ತಾರೆ. ಸರ್ ದೇವಸ್ಥಾನ ಅಂದ್ರೆ ನಾವು ಏನ್ ಅನ್ಕೋತೀವೋ ಆತರ ಎಲ್ಲ ಆಗುತ್ತೆ. ಪವಾಡ ನಡೆಯುತ್ತೆ ಸರ್.